ಮತ್ತೊಂದು ಪ್ರಮುಖ ಹಗರಣ, ಅದು ವಾಲ್ಮೀಕಿ ನಿಗಮ ಹಗರಣ. ಆ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಇಲ್ಲಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತಹ ಬಿಗ್ ಅಪ್ಡೇಟ್ ಇದು. SIT ಯಿಂದ ಪ್ರಾಥಮಿಕ ವಾಲ್ಮೀಕಿ ಹಗರಣದ ಆರೋಪ ಪಟ್ಟಿ ಸಲ್ಲಿಕೆ, ಚಾರ್ಜ್ ಶೀಟ್ ಸಲ್ಲಿಕೆ. SIT ಅಧಿಕಾರಿಗಳಿಂದ 3ನೇ CMM ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ತನಿಖಾಧಿಕಾರಿ ವೆಂಕಟೇಶ್ ಅವರಿಂದ 3072 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ. 67 ಸಾಕ್ಷಿಗಳ ಹೇಳಿಕೆಯ ಸಮೇತ SIT ಚಾರ್ಜ್ ಶೀಟ್ ಸಲ್ಲಿಸಿದೆ. 187 ಕೋಟಿ ಅವ್ಯವಹಾರದ ಪ್ರಕರಣ ಇದು. ನಿಗಮದ ಅಭಿವೃದ್ಧಿಗೆ ಇರಬೇಕಾದಂತಹ ಹಣವನ್ನ ಉಪಖಾತೆ ಮಾಡಿ ಅದಕ್ಕೆ ವರ್ಗಾವಣೆ ಮಾಡಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾಯಿಸಿ ಹವಾಲಾ ಮೂಲಕ ಅದನ್ನು ತಂದು ಹಂಚಿಕೊಂಡಂತಹ ಈ ಹಗರಣ ಏನಿದೆ, ಇದರಲ್ಲಿ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ವಿಚಾರಣೆ ಬಿಸಿ ಎದುರಿಸ್ತಾ ಇದ್ದಾರೆ. ಜೊತೆಗೆ ಶಾಸಕ ದದ್ದಲ್ಗೆ ಬಿಸಿ ತಟ್ಟಿದೆ. ಅಧಿಕಾರಿ ಚಂದ್ರಶೇಖರ್ ಅವರ ಆತ್ಮಹತ್ಯೆಯ ನಂತರ ಬೆಳಕಿಗೆ ಬಂದಂತಹ ಈ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಅಧಿಕಾರಿಗಳ ಕಂಟಕಪ್ರಾಯ ಆಗಿದೆ. ಹೀಗಾಗಿ 67 ಸಾಕ್ಷಿಗಳ ಹೇಳಿಕೆಯ ಸಮೇತ 3072 ಪುಟಗಳ ಚಾರ್ಜ್ ಶೀಟ್ ಅನ್ನ SIT ಅಧಿಕಾರಿಗಳು 3ನೇ CMM ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ವಾಲ್ಮೀಕಿ ನಿಗಮ ಹಗರಣದ ಬಿಗ್ ಅಪ್ಡೇಟ್ ಇದು. ಎಷ್ಟು ದಿನ ವಿಚಾರಣೆ ಆಯ್ತು, ತನಿಖೆ ಆಯ್ತು, ಬಂಧನ ಆಯ್ತು, ಈಗಿರುವಂತದ್ದು ಚಾರ್ಜ್ ಶೀಟ್. ಈ ಚಾರ್ಜ್ ಶೀಟ್ ನಲ್ಲಿ ಏನಿದೆ, ಎಷ್ಟು ಪ್ರಮುಖ ಅಂಶಗಳಿವೆ, ಇದರ ಆಧಾರದ ಮೇಲೆ ಅಲ್ವಾ ಮುಂದಿನ ಹೆಜ್ಜೆ ಆಗೋದು? ಖಂಡಿತ ಪ್ರತಿಮಾ, ರಾಜ್ಯ ಸರ್ಕಾರ ಏನು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು SIT ಅನ್ನ ನೇಮಕ ಮಾಡಿತ್ತು. ಆ SIT ಅಧಿಕಾರಿಗಳು ಏನೋ ಒಂದು ಪ್ರಾಥಮಿಕ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿರುವಂತಹದ್ದು. ಪ್ರಾಥಮಿಕ ಚಾರ್ಜ್ ಶೀಟ್ ಅಲ್ಲಿ ಇದುವರೆಗೆ ಏನೆಲ್ಲ ತನಿಖೆ ನಡೆದಿದೆ, ಯಾಕೆ 187 ಕೋಟಿ ಮುಖ್ಯ ಅಕೌಂಟ್ ನಿಂದ ಸಬ್ ಅಕೌಂಟ್ಗೆ ಹೋಯ್ತು, ಅದಾದ ನಂತರ ಹೈದರಾಬಾದ್ಗೆ ಹೇಗೆ ಹೋಯ್ತು, ಅದು ಹೇಗೆ ಕ್ಯಾಶ್ ರೂಪದಲ್ಲಿ ಯಾರ್ಯಾರ ಅಕೌಂಟ್ಗಳಿಗೆ ಯಾರ್ಯಾರ ಮನೆಗೆ ಹಣ ಬಂದು ಸೇರ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳಿದೆ, ಆ ಮಾಹಿತಿಗಳು ಮತ್ತೆ ಅದರಿಂದ ಏನೆಲ್ಲ ರಿಕವರಿ ಮಾಡಲಾಗಿದೆ, ಇಲ್ಲಿಯವರೆಗೆ ಎಷ್ಟು ಜನರನ್ನ ಅರೆಸ್ಟ್ ಮಾಡಲಾಗಿದೆ, ಒಟ್ಟು 12 ಆರೋಪಿಗಳನ್ನ ಅರೆಸ್ಟ್ ಮಾಡಿ ಈಗಲೇ ಜೈಲಿಗೆ ಕಳಿಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಪದ್ಮನಾಭ, ಪರಶುರಾಮ, ನೆಕುಂಟಿ, ನಾಗರಾಜು, ಜೊತೆಗೆ ಇನ್ನೂ ಇದಕ್ಕೆ ಸಂಬಂಧಪಟ್ಟಂತೆ ಚಂದ್ರಮೋಹನ, ಪಿಟ್ಟಾಲ ಶ್ರೀನಿವಾಸು, ಕಾಕಿ ಶ್ರೀನಿವಾಸು, ಹೀಗೆ 12 ಜನರನ್ನ ಅರೆಸ್ಟ್ ಮಾಡಿರುವಂತದ್ದು. ಆ ಅರೆಸ್ಟ್ ಮಾಡಿದವರ ಪಾತ್ರ ಏನು, ಯಾವ ಕಾರಣಕ್ಕಾಗಿ ನಾವು ಅರೆಸ್ಟ್ ಮಾಡಿದ್ವಿ, ಅವರಿಂದ ಏನ್ ರಿಕವರಿ ಮಾಡಿದ್ವಿ, ಅದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತವಾದಂತ ಒಂದು ಪ್ರಾಥಮಿಕ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತದ್ದು. ಮತ್ತೆ ಇದುವರೆಗೆ ಯಾವುದೇ ಏನು ಸಂಪೂರ್ಣ ತನಿಖೆಯನ್ನು ಮುಕ್ತಾಯ ಆಗಿಲ್ಲ, ತನಿಖೆಯನ್ನ ಮುಂದುವರಿಸುವಂತ ಅಗತ್ಯತೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಯನ್ನ ಮುಂದುವರಿಸಲಿಕ್ಕೆ ಅವಕಾಶವನ್ನ ಕೋರಿದ್ದಾರೆ. ಪ್ರಮುಖವಾಗಿ ಪ್ರತಿಮಾ ನೋಡ್ಬೇಕು ಅಂದ್ರೆ ಆರೋಪಿ ಅರೆಸ್ಟ್ ಆದ 90 ದಿನಗಳ ಒಳಗಾಗಿ ಆತನ ವಿರುದ್ಧ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸಬೇಕಾಗುತ್ತೆ. ಅಥವಾ ಒಂದು ವೇಳೆ 90 ದಿನದೊಳಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸದೇ ಇದ್ರೆ ಆ ಜೈಲಿನಲ್ಲಿರುವಂತಹ ಆರೋಪಿಗಳು ಬೈ ಡಿಫಾಲ್ಟ್ ಬೇಲನ್ನ ಪಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವರಿಗೆ ಬೇಲ್ ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ತನಿಖೆ ಅರ್ಧದಲ್ಲಿ ಇದ್ರೂ ಕೂಡ ಅಲ್ಲಿವರೆಗೆ ನಡೆದಂತ ತನಿಖೆಯ ಪ್ರಾಥಮಿಕ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸುವಂತಹದ್ದು ಒಂದು ಮ್ಯಾಂಡೇಟ್ ಇರ್ತದೆ. ಆ ಒಂದು ಕಡ್ಡಾಯವಾಗಿರೋದ್ರಿಂದ ಅದನ್ನ ಚಾರ್ಜ್ ಶೀಟ್ ನ ಸಲ್ಲಿಸಿ ಅದಾದ ನಂತರ ತನಿಖೆಯನ್ನು ಮುಂದುವರಿಸ್ತೇವೆ ಅನ್ನುವಂಥದ್ದು. ಮತ್ತೊಂದು ಪ್ರಮುಖ ವಿಚಾರ, ಇದರಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಹೆಸರು ಕೇಳಿ ಬಂದಿತ್ತು. ಜೊತೆಗೆ ಈ ನಿಗಮದ ಅಧ್ಯಕ್ಷರಾಗಿದ್ದ ಬಸನಗೌಡ ದದ್ದಲ್ ಅವರ ಹೆಸರು ಕೇಳಿ ಬಂದಿತ್ತು. ಅವರು ಕೂಡ ವಿಚಾರಣೆಗೆ ಹಾಜರಾಗಿ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ರು. ಒಂದು ದಿನ ನಾಗೇಂದ್ರ ಅವರು ಹೋದ್ರೆ, 2 ದಿನ ದದ್ದಲ್ ಅವರು ಹೇಳಿಕೆಯನ್ನ ಕೊಟ್ಟು ಬಂದಿದ್ರು, ವಿಚಾರಣೆ ಎದುರಿಸಿದ್ರು. ಆದ್ರೆ ಅವರ ಈ ಇಬ್ಬರ ನಾಯಕರ ವಿಚಾರಗಳು ಇಲ್ಲೂ ಆರೋಪ ಪಟ್ಟಿಯಲ್ಲಿ ಸೇರ್ಪಡೆ ಆಗಿಲ್ಲ. ಕೇವಲ ಅವರು ಸಾಕ್ಷಿ ಅವರಿಂದ ಸಾಕ್ಷಿಗಳನ್ನ ಮಾಹಿತಿನ ಪಡ್ಕೊಳ್ಳಲಾಗಿತ್ತು. ಹಾಗಾಗಿ ಸಾಕ್ಷಿಗಳ ಪಟ್ಟಿಯಲ್ಲಿ ಅವರ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ ಹೊರತು ಇನ್ನು ಆರೋಪಿಗಳ ಪಟ್ಟಿಯಲ್ಲಿ ಅವರ ಹೆಸರುಗಳು ಬಂದಿಲ್ಲ. ಇದುವರೆಗೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದವರು 12 ಜನರು ಮಾತ್ರ ಆರೋಪ ಪಟ್ಟಿಯಲ್ಲಿ ಹೆಸರಿರುವಂತದ್ದು. ಹಾಗಾಗಿ ಈ SIT ಮೂಲಗಳು ಹೇಳ್ತಾ ಇರುವಂತದ್ದು ಈ 90 ದಿನಗಳಾಗಿ ಚಾರ್ಜ್ ಶೀಟ್ ಅನ್ನ ಕೊಡದೇ ಇದ್ರೆ ನಾವು ಕೋರ್ಟ್ಗೆ ಆ ಜೈಲಿನಲ್ಲಿರುವಂತವರು ಹೊರಗಡೆ ಬಂದ್ಬಿಡ್ತಾರೆ. ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ನಿಟ್ಟಿನಲ್ಲಿ ಇಲ್ಲಿವರೆಗೆ ನಡೆದಂತ ತನಿಖೆಯ ಸಂಪೂರ್ಣ ವಿಚಾರಗಳನ್ನ ಕೋರ್ಟ್ಗೆ ಕೊಟ್ಟು ಆ ಮೂಲಕ ತನಿಖೆಯನ್ನ ಮುಂದುವರಿಸಲಿಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳಿ ಕೋರ್ಟ್ಗೆ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿದ್ದೇವೆ ಅನ್ನುವಂತ ಮಾಹಿತಿಗಳನ್ನ SIT ಮೂಲಗಳು ಹೇಳ್ತಾ ಇರುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.